ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತಂದ್ರೆ ಕೀ ಹೋಲ್ ಸರ್ಜರಿ ಅಥವಾ ಮಿನಿಮಲ್ ಆಕ್ಸೆಸ್ ಸರ್ಜರಿ ಅಂತ ನಾವೆಲ್ಲ ಡಿಸ್ಕ್ರೈಬ್ ಮಾಡ್ತೀವಿ. ಕೀ ಹೋಲ್ ಅಂತ ಯಾಕೆ ಹೇಳೋದು ಅಂತಂದ್ರೆ ಕಟ್ ಮಾಡದೆ ಸಣ್ಣ ಸಣ್ಣ ರಂಧ್ರಗಳು ಮಾಡಿ ಹೊಟ್ಟೆ ಒಳಗಡೆ ಹೋಗಿ ಒಳಗಡೆ ಇರುವಂಥದ್ದು ಸೂಕ್ಷ್ಮ ಪ್ರದೇಶಗಳನ್ನೆಲ್ಲ ನಾವು ವಿಜುವಲೈಸ್ ಮಾಡಿ ನಂತರ ಅದನ್ನ ಸರ್ಜಿಕಲ್ ಎಕ್ಸಿಕ್ಯೂಷನ್ ಮಾಡುವಂಥದ್ದು. ಅದಕ್ಕೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಥವಾ ಕೀ ಹೋಲ್ ಸರ್ಜರಿ ಅಂತ ಹೇಳ್ತೀವಿ. ಈ ಕೀ ಹೋಲ್ ಸರ್ಜರಿ ಮಾಡೋಕೆ ಮುಂಚೆ ಅಥವಾ ಲ್ಯಾಪ್ರೋಸ್ಕೋಪಿಕ್ ಬರೋಕ್ ಮುಂಚೆ ಯಾವ ರೀತಿಯಲ್ಲಿ ನಾವು ಹೊಟ್ಟೆಯಲ್ಲಿರುವಂಥ ತೊಂದರೆಗಳನ್ನ ನಾವು ಆಪರೇಟ್ ಮಾಡ್ತಿದ್ವಿ ಅಂತ ಅಂದ್ರೆ ಹೊಟ್ಟೆನ ಕಟ್ ಮಾಡಿ ಆಪರೇಟ್ ಮಾಡ್ತಾ ಇದ್ವಿ. ಅದಕ್ಕೆ ಲ್ಯಾಪರಾಟಮಿ ಅಂತ ಹೇಳ್ತೀವಿ ಇಂಗ್ಲಿಷ್ನಲ್ಲಿ. ಇದಕ್ಕೆ ಲ್ಯಾಪ್ರೋಸ್ಕೋಪಿ ಅಂತೆ. ಸ್ಕೋಪ್ ಅಂತ ಅಂದ್ರೆ ಒಂದು ಟೆಲಿಸ್ಕೋಪ್ ಉಪಯೋಗಿಸಿ ಹೊಟ್ಟೆ ಒಳಗಡೆ ಹೋಗೋದ್ರಿಂದ ಅದನ್ನ ಲ್ಯಾಪ್ರೋಸ್ಕೋಪಿ ಅಂತ ಹೇಳ್ತೀವಿ. ಯಾವ ತರದಲ್ಲಿ ಬೆನಿಫಿಟ್ ಆಗುತ್ತೆ ಅಂತಂದ್ರೆ ಹೊಟ್ಟೆ ಕಟ್ ಮಾಡದೇ ಇರೋದ್ರಿಂದ ಸರ್ಜರಿ ಸೂಕ್ಷ್ಮವಾಗಿ ಆಗೋಗ್ಬಿಡುತ್ತೆ, ಬೇಗ ರಿಕವರ್ ಆಗ್ತಾರೆ. ಹರ್ನಿಯಾ ಆಗುವಂಥದ್ದು ಅಂದ್ರೆ ಆಪರೇಷನ್ ಆದಮೇಲೆ ಹೊಟ್ಟೆ ಸ್ಕಾರ್ ಮೇಲೆ ಹರ್ನಿಯಾ ಆಗ್ತದೆ, ಇನ್ಸಿಷನಲ್ ಹರ್ನಿಯಾ ಅಂತ ಸಾಮಾನ್ಯವಾಗಿ ಆಗುವಂಥದ್ದು ಫಾಲೋಯಿಂಗ್ ಲ್ಯಾಪರೋಟಮಿ ಅಂತ ಆಗುವಂಥ ಚಾನ್ಸಸ್ ತುಂಬಾ ಕಡಿಮೆ. ಮತ್ತೆ ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ತುಂಬಾ ಕಡಿಮೆ, ನೋವು ಬಹಳಷ್ಟು ಕಡಿಮೆ ಇರ್ತದೆ. ನಂತರ ರಿಕವರಿ ಪೀರಿಯಡ್ ಇಸ್ ಸೂಪರ್ ಫಾಸ್ಟ್. ಒಂದು ದಿವಸದಲ್ಲಿ ಇವತ್ತು ಆಪರೇಟ್ ಮಾಡಿದ್ರೆ ನಾಳೆ ಪೇಷಂಟ್ ಡಿಸ್ಚಾರ್ಜ್ ಆಗಿರ್ತಾರೆ ಅಥವಾ ಸೇಮ್ ಡೇ ಡಿಸ್ಚಾರ್ಜ್ ಆಗುವಂಥ ಎಷ್ಟೋ ಸನ್ನಿವೇಶಗಳು ಇರ್ತದೆ. 2 ರಿಂದ 3 ದಿವಸದಲ್ಲಿ ವಾಪಸ್ಸು ಅವರ ನಾರ್ಮಲ್ ಕೆಲಸಗಳನ್ನ ಮಾಡ್ಬೋದು ಅನ್ನುವಷ್ಟು ಅನುಕೂಲತೆ ಇರ್ತದೆ.